ಶ್ರೀರಾಮ ಇಲ್ಲ ಅಂದಿದ್ರೆ BJP ಸರ್ಕಾರ ಬರ್ತಿರ್ಲಿಲ್ಲ. ಮುಸ್ಲಿಮ್ಸ್ ಇಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ. ಮುಗ್ಧ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಆಟ ಆಡೋರೇ ಜಾಸ್ತಿ. ಹಿಜಾಬ್ ನಿಷೇಧ ಮಾಡಿದ್ರು, ಅವ ಒಂದಷ್ಟು ಗಲಾಟೆ ಆಯ್ತು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಹಿಜಾಬ್ ಗಲಾಟೆ. ನೀವೇನಪ್ಪ ಅಂತೀರ ಅಂದರೆ, ನಮ್ಮ ಸಮಾಜದಲ್ಲಿ, ಅದರಲ್ಲೂ ಈ ಭವ್ಯ ಭಾರತದಲ್ಲಿ ಮುಗ್ಧ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಆಟ ಆಡೋರೇ ಜಾಸ್ತಿ. ಶ್ರೀರಾಮ ಇಲ್ಲ ಅಂದಿದ್ರೆ BJP ಸರ್ಕಾರ ಬರ್ತಿರ್ಲಿಲ್ಲ. ಮುಸ್ಲಿಮ್ಸ್ ಇಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ. ನೋಡಿ, ಎಷ್ಟೊಂದು ಭಾವನೆಗಳಲ್ಲಿ ಈ ರಾಜಕಾರಣಿಗಳು ಆಟ ಆಡ್ತಾ ಇದ್ದಾರೆ. ಇದು ನಮ್ಮ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಸಾಮಾನ್ಯ ಜನರ ಮೇಲೆ. ಹಿಜಾಬ್ ನಿಷೇಧ ಮಾಡಿದ್ರು, ಅವ ಒಂದಷ್ಟು ಗಲಾಟೆ ಆಯಿತು. ಈಗ ಪುನಃ ಇವರು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಅವರು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತಾರೆ, ಬೇರೆ ಏನೇನೋ ಹಾಕ್ಕೊಂಡು ಬರ್ತಾರೆ. ಅಲ್ಲಿ ಗಲಾಟೆಗಳಾಗ್ತವೆ. ಪೊಲೀಸ್ ವ್ಯವಸ್ಥೆ ಅಡ್ಡ ಬರಬೇಕು. ಅವ್ರಿಗೆಲ್ಲ ತುಂಬ ಕೆಲಸ. ರಾಜಕೀಯ ಉಪಯೋಗಿಸ್ಕೊಳ್ಳೋದು ಹೇಗೆ, ಈ ವಿಷಯವನ್ನು ರಾಜಕೀಯವಾಗಿ ಉಪಯೋಗಿಸ್ಬೇಕು ಅಂತ ತುಂಬ ಥಿಂಕ್ ಮಾಡ್ತಿರ್ತಾರೆ. ಫೈರ್ ಹಚ್ಚಬೇಕು, ಮನಸ್ಸುಗಳಲ್ಲಿ, ಭಾವನೆಗಳಲ್ಲಿ ಬೆಂಕಿಯನ್ನು ಹಚ್ಚಬೇಕು. ಧರ್ಮಗಳ ನಡುವೆ ಸಂಘರ್ಷ ತರಬೇಕು. ಇಲ್ಲಿ ಯಾವ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಈ ಜಗತ್ತಿನಲ್ಲಿ ಇದೇ ನಡೀತಾ ಇರೋದು. ಓಕೆಪ್ಪ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಏನು ಮಾಡ್ತಾರೆ, ಈಗ 50,000 ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಕೇವಲ ಒಂದು 500 ಜನ ಬದಲಾದರೆ, 500 ಜನ ನೆಮ್ಮದಿಯಿಂದ ಇದ್ದರೆ, 500 ಜನ ಚಿಂತನೆಯನ್ನು ಮಾಡುವ ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಸಾರ್ಥಕ ನಮಗೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ಈ ವಿಷಯ ಎಲ್ಲರಿಗೂ ಇಷ್ಟ ಆಗಲ್ಲ. ನೋಡ್ರಪ್ಪ, ವೆರಿ ವೆರಿ ಸಿಂಪಲ್. ಒಂದು TV ಚಾನಲಲ್ಲಿ ನೋಡ್ತಾ ಇದ್ದೆ, ಒಬ್ಬ ಮುಸ್ಲಿಂ ಲೀಡರ್ ಹೇಳ್ತಾ ಇದ್ದ, ಈಗ ಹಿಂದೂ ಮುಸ್ಲಿಮರು ತುಂಬ ದ್ವೇಷ ಮಾಡ್ತಾರಲ್ವಾ, ಈ ದ್ವೇಷವನ್ನು, ಈ ಭಾವನೆಗಳನ್ನು ಉಪಯೋಗಿಸ್ಕೊಂಡು ರಾಜಕಾರಣಿಗಳು ಆಟ ಆಡ್ತಾ ಇದ್ದಾರಲ್ವಾ, ಮತ್ತು ನಮ್ಮಲ್ಲಿ ದ್ವೇಷ ಇದೆ ಅಲ್ವಾ. ಈ ಒಂದು ಕಾಲ ಬಂದಿದೆ, ಹಿಂದೂಗಳು ಲೀಡರ್ಸು, ಮುಸ್ಲಿಮ್ಸ್ ಲೀಡರ್ಸು ಕುಳಿತುಕೊಂಡು ಡಿಸ್ಕಸ್ ಮಾಡಬೇಕು. ನೀವು ಯಾಕೆ ನಮ್ಮನ್ನು ದ್ವೇಷಿಸುತ್ತೀರಾ, ನಾವು ನಿಮ್ಮನ್ನು ಯಾಕೆ ದ್ವೇಷ ಮಾಡಬೇಕು ಅಂತ ಚಿಂತನೆ ಮಾಡುವ ಕಾಲ ಬಂದಿದೆ ಅಂತ ಮುಸ್ಲಿಂ ಲೀಡರ್ ಮಾತಾಡ್ತಾ ಇದ್ರು. ಅದಕ್ಕೋಸ್ಕರ ನೆನೆಸ್ಕೊಂಡು ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಸೊ ಎಲ್ಲ ಕಡೆ ಚರ್ಚೆಗಳು ಶುರುವಾಗಬೇಕು. ನಾವು ಯಾಕೆ ದ್ವೇಷ ಮಾಡಬೇಕು? ನಮ್ಮ ಭಾರತ ದೇಶ ಜಾತ್ಯತೀತ ರಾಷ್ಟ್ರ, ಒಂದು ಧರ್ಮಕ್ಕೆ ಸೇರಿದ್ರಲ್ಲ ಇದು. ಎಲ್ಲ ಧರ್ಮಗಳಲ್ಲಿ ನೆಲೆಸಿದೆ. ಸೊ ಎಲ್ಲ ಧರ್ಮಗಳ ಚಿಂತನೆ ಅಡಿಯಲ್ಲಿ ಯೋಚನೆ ಮಾಡಿದಾಗ ಇದೊಂದು ಸುವರ್ಣ ಕಾಲ. ಏನು, ಹಿಂದೂ ಮುಸ್ಲಿಮ್ಸ್ ಕುಳಿತುಕೊಂಡು ಚಿಂತನೆ ಮಾಡಬೇಕು. ಕರ್ನಾಟಕದಿಂದ ಪ್ರಾರಂಭ ಆಗಲಿ, ಚಿಂತನೆ ಮಾಡಬೇಕು. ಈಗ ಶಾಲೆ ಶಿಕ್ಷಣಕ್ಕೆ ಮಕ್ಕಳಲ್ಲಿ ನಾವು ಧರ್ಮವನ್ನು ಬಿತ್ತಬಾರದು. ಹಿಂದೂಗಳೇ ಆಗಲಿ, ಮುಸ್ಲಿಮರೇ ಆಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರೂ ಒಂದಾಗಿ ಕಲಿತಾ ಇದ್ದೀವಿ. ನಾವು ಭಾರತೀಯರು ಅಂತಕ್ಕಂಥ ಭಾವ ಬರಬೇಕಾದ್ರೆ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಒಂದು ರೀತಿಯಾದ ಬೀಜವನ್ನು ಬಿತ್ತಬೇಕು. ರಾಷ್ಟ್ರ ಪ್ರೇಮದ ಬೀಜ ಮನಸ್ಸಲ್ಲಿ ಬಿತ್ತಬೇಕು. ಮೊದಲು ರಾಷ್ಟ್ರ, ಆಮೇಲೆ ಧರ್ಮ. ಸೊ ಯೂನಿಫಾರ್ಮ್ ಕಾಮನ್ ಆಗಿರ್ಬೇಕು ಎಲ್ಲರಿಗೂ. ಶಾಲೆಗೆ ಹೋಗ್ಬೇಕಾದ್ರೆ, ಕಲಿಬೇಕಾದ್ರೆ ನೀವು ಕಾಮನ್ ಯೂನಿಫಾರ್ಮ್ ಹಾಕಿ. ಈ ಧರ್ಮದ್ದು ಅಂತ ಎಲ್ಲೂ, ಈ ಧರ್ಮದ್ದು, ಈ ಜಾತಿದು ಅಂತ ಏನು ಗೊತ್ತಾಗಬಾರ್ದು ಯಾವ ಮಕ್ಕಳು ಕೂಡ. ಕಾಮನ್ ಯೂನಿಫಾರ್ಮ್ ಇರಬೇಕು. ಒಂದು ಸರಳ ಚಿಂತನೆಯನ್ನು ಮಾಡಿ ಥ್ರೂಔಟ್ ಇಂಡಿಯಾ ನಾವು ಭಾರತೀಯರನ್ನಾಗಿ ಮಾಡಬೇಕು ಅಂದರೆ, ರಾಷ್ಟ್ರ ಪ್ರೇಮವನ್ನು ಬಿತ್ತಬೇಕಾದ್ರೆ ನೀವು ಯಾವ್ಯಾವುದೋ ಪುರಾಣ ಕಥೆಗಳನ್ನು ಹೇಳೋದಲ್ಲ, ಸರಳವಾಗಿ ನಾವು ಪ್ರಾರಂಭ ಮಾಡಬೇಕು. ಕಾನೂನಿನಲ್ಲಿ ಬೇಕಾದಷ್ಟು ನಾವು ಬದಲಾವಣೆಗಳನ್ನು ತರಬೇಕು. ನಾವು ಏನು ಮೊದಲ ಬದಲಾವಣೆ, ಭಾರತ ಪೂರ್ತಿ ಸಂಪೂರ್ಣವಾಗಿ ಥ್ರೂಔಟ್ ಇಂಡಿಯಾ LKG UKG ಫಸ್ಟ್ ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ವರೆಗೂ ಒಂದೇ ಯೂನಿಫಾರ್ಮ್.
3 ವರ್ಷ ಎಲ್ಲ ಮಕ್ಕಳಿಗೂ ಒಂದೇ ಬಣ್ಣ. ಬಡವ ಶ್ರೀಮಂತ ಅಂತ ಭೇದ ಭಾವ ಇರಬಾರದು ಮಕ್ಕಳಲ್ಲಿ. ಅದಕ್ಕೆ ಪ್ರೈವೇಟ್ ಸ್ಕೂಲು ಆದರೂ ಅಷ್ಟೇ, ಗೌರ್ಮೆಂಟ್ ಶಾಲೆ ಆದರೂ ಅಷ್ಟೇ, ಎಲ್ಲ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಒಂದೇ ಥರನಾದ ಯೂನಿಫಾರ್ಮ್ 5ನೇ ಕ್ಲಾಸ್ವರೆಗೂ, 5ರಿಂದ 10ನೇ ಕ್ಲಾಸ್ವರೆಗೂ ಥ್ರೂಔಟ್ ಇಂಡಿಯಾ. ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸ್ಕೂಲ್ ಯಾವುದೇ ಆಗಲಿ, ಸರ್ಕಾರಿ ಶಾಲೆ ಆಗಲಿ, ಅಲ್ಲೂ ಕೂಡ ಸೇಮ್ ಯೂನಿಫಾರ್ಮ್. ಅದನ್ನು 3 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಿ. ಕಾಲೇಜಿಗೆ ಬಂದಮೇಲೆ ಬೇಡ ಹೇಗಾರು ಇರಲಿ, ಅಲ್ಲಿ ಅಷ್ಟರಲ್ಲಾಗಿ ಅವರಲ್ಲಿ ಮನಸ್ಸಲ್ಲಿ ಬದಲಾವಣೆ ಆಗಿರುತ್ತೆ. ಆ ಯೂನಿಫಾರ್ಮಲ್ಲಿ ಒಂದು ಸಿಂಪಲ್ ಲೋಗೋ ಇರಬೇಕು, ಅಲ್ಲಿ ಟ್ರೈ ಕಲರ್ ಇದ್ದು ಅದರ ಒಂದು ಲೋಗೋ ಇರಬೇಕು. ನಾನು ಭಾರತೀಯ, ಮುಗಿದೋಯ್ತು, ಇನ್ನೇನೂ ಇಲ್ಲ. ಎಲ್ಲ ಯೂನಿಫಾರ್ಮಲ್ಲಿ ಒಂದು ಲೋಗೋ ಇರಬೇಕು. ಆಗ ಮಕ್ಕಳ ಮನಸ್ಸಿನಲ್ಲಿ ನಾವು ರಾಷ್ಟ್ರ ಪ್ರೇಮವನ್ನು ಬಿತ್ತಿದಾಗತ್ತೆ. ಮತ್ತು ಈ ದಿಶೆಯಲ್ಲಿ ಹಿಂದೂ, ಮುಸ್ಲಿಂ, ಸಿಖ್ ಅಥವಾ ಬೇರೆ ಯಾವುದೇ ಕಮ್ಯುನಿಟಿ ಆಗಲಿ, ಎಲ್ಲ ಲೀಡರ್ಸ್ಗಳು ಕುಳಿತುಕೊಂಡು ಧರ್ಮ ಪರ್ಸ್ನಲ್, ರಾಷ್ಟ್ರ ಮುಖ್ಯ ಅನ್ನತಕ್ಕಂಥ ಚಿಂತನೆ ಅಡಿಯಲ್ಲಿ ಡಿಸ್ಕಸ್ ಮಾಡಿ ಸರ್ಕಾರಕ್ಕೆ ಈ ಸಲಹೆಯನ್ನು ಕೊಡಬೇಕು. ಯಾಕಂದರೆ ಸರ್ಕಾರವೇ ರೂಲ್ಸ್ ಮಾಡೋಕ್ಕಾಗಲ್ಲ, ಆಗ ಸಮಸ್ಯೆ ಆಗತ್ತೆ. ನಮ್ಮ ಕಾನೂನೆಲ್ಲ ಆ ರೀತಿ ಅನುಕೂಲತೆ ಇಲ್ಲ ನಮ್ಮ ಕಾನೂನಿನಲ್ಲಿ. ಅವಾಗ ಏನು ಮಾಡ್ತಾರೆ, ನಾವು ಎಲ್ಲ ಆಪೋಸ್ ಮಾಡ್ತಾರೆ, ಅದೊಂದು ಸಮಸ್ಯೆ ಆಗುತ್ತೆ, ಸರ್ಕಾರ ಖಂಡಿತ ಮಾಡಲ್ಲ. ಸೊ ಈ ದಿಶೆಯಲ್ಲಿ ಎಲ್ಲರೂ ಯೋಚನೆ ಮಾಡಿ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಡಬೇಕು, ಹಿಂಗೆ ಮಾಡಿ ಅಂತ. ಆಗೇನಾಗುತ್ತೆ, ರಾಷ್ಟ್ರ ಪ್ರೇಮ ಬರುತ್ತೆ. ನಾನು ಯಾಕೆ ರಾಷ್ಟ್ರ ಪ್ರೇಮದ ಬಗ್ಗೆ ಹೇಳ್ತೀನಿ ಅಂದರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇಶದ ಮೇಲೆ ಯುದ್ಧ ಆದಾಗ ಯಾವ ಧರ್ಮದ ದೇವರು, ಯಾವ ಜಾತಿಯ ದೇವರು ಕಾಪಾಡಲಿಲ್ಲ? ಬ್ರಿಟಿಷ್ನವರು ಆಕ್ರಮಣ ಮಾಡಿದಾಗ ಭಾರತ ದೇಶದಲ್ಲಿ 3 ದೇವರುಗಳಿದ್ರು, ಕಾಪಾಡಿಲ್ಲ. 200 ವರ್ಷಗಳು ದಾಸರಾಗಿದ್ವಿ ನಾವು. ಮುಸ್ಲಿಮರ ಆಕ್ರಮಣ ಆದಾಗ ಆಫ್ಘಾನಿಸ್ತಾನದಿಂದ ಆಗೂ ಕೂಡ ದೇವಸ್ಥಾನಗಳು ಒಡೆದಾಕಲಾದರೂ ಕೂಡ ದೇವರು ಯಾರನ್ನು ಕಾಪಾಡಿಲ್ಲ. ಕಾಪಾಡೋದು ದೇಶದ ಜನರು, ಅಂದರೆ ಸೈನಿಕರು. ಅಂದ್ರೆ ದೇಶಕ್ಕನೇ ಕಾಪಾಡಬೇಕು. ಈಗ ಇರಾನ್ ಮೇಲೆ ಯುದ್ಧ ನಡೀತಾ ಇದ್ರೆ ಅಲ್ಲಿ ಅಲ್ಲ ಬಂದು ಕಾಪಾಡ್ತಾ ಇಲ್ಲ, ಅಲ್ಲಿ ಕಾಪಾಡ್ತಾ ಇರೋದು ಯಾವುದು? ಆ ದೇಶದ ಜನರು ಅಲ್ವಾ? ಉಕ್ರೇನಲ್ಲಿ ಯುದ್ಧ ನಡಿಬೇಕಾದ್ರೆ ಅಲ್ಲಿ ಯಾರೂ ಬಂದು ಕಾಪಾಡ್ತಿಲ್ಲ, ಆ ದೇಶದ ಜನರೇ ಹೋರಾಟ ಮಾಡ್ತಿದ್ದಾರೆ. ನಮ್ಮ ದೇಶದ ಮೇಲೆ ಭಯೋತ್ಪಾದನೆ ದಾಳಿ ನಡೆದಾಗ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೆ ನಾವೇ ಹೋರಾಟ ಮಾಡಬೇಕು. ಅಲ್ಲಿ ಯಾವ ದೇವರು ಬರೋದಿಲ್ಲ. ನಮ್ಮ ದೇಶದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲ ದೇವರಿದೆ. ಯಾವ ಧರ್ಮದ ದೇವರು ಬಂದಿದೆ ಕಾಪಾಡೋಕ್ಕೆ? ನಾವೇ ರಕ್ತ ಎದೆಯನ್ನು ಒಡ್ಡಿ ಎದೆಗೆ ಗುಂಡು ಬಿದ್ದರೂ ಕೂಡ ಸಹಿಸಿ ಸತ್ತು ಈ ಸಮಾಜವನ್ನು ಕಾಪಾಡಬೇಕು ನಾವು, ಅಲ್ವಾ? ಸೊ ನಮ್ಮನ್ನು ಕಾಪಾಡೋದು ರಾಷ್ಟ್ರ, ನಮ್ಮನ್ನು ಕಾಪಾಡೋದು ಧರ್ಮ ಅಲ್ಲ. ಧರ್ಮ ಇಸ್ ದ ವೇ ಆಫ್ ಲೈಫ್. ಅದು ಬದುಕುವ ರೀತಿ ಟೋಟಲಿ ಪರ್ಸನಲ್. ನೀನು ಹೇಗೆ ಬೇಕಾದ್ರೂ ಬದುಕ್ಬೋದು ನಿನ್ನ ಮನೆಯಲ್ಲಿ. ಆದರೆ ಸಮಾಜದಲ್ಲಿ ಹೊರಗಡೆ ಬಂದ ತಕ್ಷಣ ರಾಷ್ಟ್ರ ಪ್ರೇಮ ತುಂಬಿರಬೇಕು ಅಂದರೆ ಚಿಕ್ಕ ಮಕ್ಕಳಿಂದ ಮನಸ್ಸಿಗೆ ಧರ್ಮ ಬಿತ್ತಬೇಡಿ, ಆ ಮನಸ್ಸಿಗೆ ಜಾತಿಯನ್ನು ಬಿತ್ತಬೇಡಿ, ಆ ಮನಸ್ಸಿಗೆ ಒಂದು ಐಡೆಂಟಿಟಿಯನ್ನು ಬಿತ್ತಬೇಡಿ, ಒಂದು ರಾಷ್ಟ್ರ ಪ್ರೇಮವನ್ನು ಬಿತ್ತಿ. ಸೊ ಹೊರಗಡೆ ನಾನು ಈ ದೇಶದ ಮಗ ಅನ್ನತಕ್ಕಂಥ ಭಾವನೆ ಅವನಲ್ಲಿ ಬರಬೇಕು, ಎಲ್ಲರಲ್ಲೂ ಬರಬೇಕು. ಅದು ಬಿತ್ತಬೇಕಾದ್ರೆ LKGಯಿಂದ ಅಪ್ ಟು ಡಿಗ್ರಿವರೆಗೆ ಕಾಮನ್ ಯೂನಿಫಾರ್ಮ್ ಥ್ರೂಔಟ್ ಇಂಡಿಯಾ. 3 ವರ್ಷಕ್ಕೆ ಯೂನಿಫಾರ್ಮ್ ಚೇಂಜ್ ಮಾಡಿ, ನೋ ಪ್ರಾಬ್ಲಮ್. ಈ ದಿಶೆಯಲ್ಲಿ ನಾವು ಯಾಕೆ ಯೋಚನೆ ಮಾಡಬಾರ್ದು? ಒಂದು ಚಿಂತನೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಸೊ ನಾವು ಯಾವುದೇ ಆಗಲಿ ಯೂಟ್ಯೂಬ್ನ ಒಂದು ವಿಷಯವನ್ನು ಮಾತಾಡಬೇಕಾದ್ರೆ ವ್ಯೂಸ್ಗೋಸ್ಕರ ಮಾತಾಡೋದಲ್ಲ, ಒಂದು ಚಿಂತನೆ ಇರಬೇಕು. ಆ ಒಂದು ವಿಚಾರ ತಿಳ್ಕೊಂಡ್ರೆ, ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ಒಂದು ಸಾರ್ಥಕ ಭಾವ ಬರಬೇಕು, ಅಲ್ವಾ? ಎಂಟರ್ಟೈನ್ಮೆಂಟ್ಗಲ್ಲ ನನ್ನ ಚಾನಲ್ ಇರೋದು. ಚಿಂತನೆ ಮಾಡೋಕ್ಕೆ, ಕೆಲವರ ವಿಚಾರಗಳು ಕೆಲವರಲ್ಲಿ ಬದಲಾವಣೆ ತಂದರೆ ಅದೇ ಒಂದು ಸಾರ್ಥಕತೆ. ಓಕೆ, ಕಾಮೆಂಟಲ್ಲಿ ಹೇಳಿ ಈ ಥಾಟ್ ಸರಿ ಇದೆಯಾ ತಪ್ಪಿದೆಯಾ ಅಂತ. ಯಾಕಂದರೆ ಜಗತ್ತು ನಲುಗುತ್ತಾ ಇರೋದೇ ಧರ್ಮ ದೇವರಿಂದ. ದೇವ್ರ ಬಗ್ಗೆ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಧರ್ಮದ ಸುಳ್ಳು ಕಲ್ಪನೆಗಳು, ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಾದ ಮೌಢ್ಯತೆಯನ್ನು ಬಿತ್ತಿ 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 ಅವ್ರನ್ನ ಮೂರ್ಖನಾಗಿ ಮಾಡಿಬಿಟ್ಟಿದೆ. ಎಲ್ಲ ಧರ್ಮದವರು ಅಷ್ಟೇ, ಒಂದು ಧರ್ಮವನ್ನು ಖಂಡನೆ ಮಾಡ್ತಿಲ್ಲ. ಎಲ್ಲ ಧರ್ಮದಲ್ಲೂ ಮೌಢ್ಯತೆ ತುಂಬಿದೆ, ಸತ್ಯದ ಅರಿವಿಲ್ಲ. ಅವರಲ್ಲಿ ಸತ್ಯದ ಅರಿವು ಮೂಡಿಸಲು ಭಗವಾನ್ ಬುದ್ಧ ತುಂಬ ಶ್ರಮಪಟ್ಟರು, ಆದರೂ ಜನರು ಸತ್ಯನ ಅರ್ಥ ಮಾಡ್ಕೊಂಡಿಲ್ಲ. ಆ ಬುದ್ಧನೇ ದೊಡ್ಡ ವಿಗ್ರಹ ಮಾಡಿದ್ರು. ವಿಗ್ರಹ ಆರಾಧನೆನ ಯಾರು ವಿರೋಧ ಮಾಡಿದ್ರೋ ಅವನನ್ನೇ ವಿಗ್ರಹ ಮಾಡಿ ಪೂಜೆ ಮಾಡ್ಕೊಂಡು ಕಾಲ ಕಳೀತಿದ್ದಾರೆ ಬೌದ್ಧಿಸಮಲ್ಲಿ.
ಅಲ್ವಾ? ಬಸವಣ್ಣವರು ಜಾತೀಯತನ ಹೋಗಲಾಡ್ಸೋಕ್ಕೆ, ಎಲ್ಲರಲ್ಲೂ ದೇವರನ್ನು ನೋಡೋಕ್ಕೆ, ಎಲ್ಲರನ್ನು ಒಂದು ಮಾಡೋಕ್ಕೆ ಅವರು ತುಂಬ ಶ್ರಮಪಟ್ಟರು. ಅದೇ ಒಂದು ಜಾತಿ ಆಗಿಬಿಡ್ತು. ಅವರನ್ನು ಕೂಡ ಒಂದು ಶಿಲೆ ಮಾಡಿ ಪೂಜೆ ಮಾಡ್ಕೊಂಡು ಕೂಳ್ತಿದ್ದಾರೆ. ಇದು ನಮ್ಮ ಸಮಾಜದ ವ್ಯವಸ್ಥೆ, ಮಾನಸಿಕ ವ್ಯವಸ್ಥೆ. ಈ ಗೊಂದಲದಲ್ಲಿ ಜಗತ್ತು ನಲುಗ್ತಾ ಇದೆ, ಅಶಾಂತಿ ತುಂಬಿದೆ. ಯಾರೋ ಮಾಡಿದ ತಪ್ಪು ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತದೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನಾವೇನೋ ತಪ್ಪು ಮಾಡಿದ್ವಾ? ಇರಾನ್ಗೆ ಹೋಗಿ ನಾವೇನು ಯುದ್ಧ ಮಾಡಿದ್ವಾ? ಸೊ ಹೀಗೆ ಎಲ್ಲವನ್ನು ನಾವು ಕೀಳಕ್ಕಾಣಕ್ಕಾಗಲ್ಲ. ಯಾರೋ ಬಿತ್ತಿದ ವಿಷ ಬೀಜ ಎಲ್ಲೋ ಒಂದು ಗಿಡ ಬೆಳೆದು ಅಲ್ಲಿ ಮರವಾಗಿ ಅಲ್ಲಿ ಜಗಳ ಶುರುವಾದ್ರೆ ನಾವಿಲ್ಲಿ ಅನುಭವಿಸ್ತೀವಿ ಅಲ್ವಾ? ಇರಾನ್ನಲ್ಲಿ ಭಯೋತ್ಪಾದನೆಯಿಂದ ಇಸ್ರೇಲ್ ಮೇಲೆ ಗಲಾಟೆ, ಇಸ್ರೇಲ್ ನಮ್ಮ ಸಾಯಿಸ್ಬಿಡ್ತಾರಂತ ಅವ್ರ ಮೇಲೆ ಗಲಾಟೆ, ಇವ್ರನ್ನ ಬೆಳೆಯೋಕ್ಕೆ ಬಿಡಬಾರ್ದು ಅಂತ ಅಮೆರಿಕದವ್ರ ಗಲಾಟೆ, ಅವರ ಗಲಾಟೆಯಲ್ಲಿ ನಾವು ನಲುಗ್ತಾ ಇದ್ದೀವಿ. ಅದನ್ನೇ ಶ್ರೀಕೃಷ್ಣ ವಸುದೇವ ಕುಟುಂಬ ಅಂತ ಹೇಳಿದ್ದು. ಈ ಜಗತ್ತು ಒಂದು ಕುಟುಂಬ ಇದ್ದಾಗೆ, ಯಾವ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಆದರೆ, ಯಾವುದೇ ವ್ಯಕ್ತಿಗಳಲ್ಲಿ ಯಾವುದೇ ಸಮಸ್ಯೆಗಳಾದರೆ ಖಂಡಿತ ನಾವು ಅನುಭವಿಸ್ತೀವಿ. ಇನ್ನೂ ಏನು ಕಾದಿದೆಯೋ ಗೊತ್ತಿಲ್ಲ. ಸೊ ಈ ಚಿಂತನೆಯಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾವು ಅಟ್ಲೀಸ್ಟ್ ಹಿಂದೂ ಮುಸ್ಲಿಮರು ಒಟ್ಟಾಗಿ ಈಗ ಡಿಸ್ಕಸ್ ಮಾಡುವ ಕಾಲ ಬಂದಿದೆ. ಈ ಕರೆಕ್ಟಾಗಿ ಹೇಳಬೇಕು ಅಂದರೆ ನಿಜವಾದ ಸತ್ಯ, ದೇವರ ಬಗ್ಗೆ ನಂಬಿಕೆ ಇದ್ದರೆ ಈಗ ಮುಸ್ಲಿಮ್ಸ್ ಹೇಳಬೇಕು, ಬೇಡ ಹಿಜಾಬ್ ಗಲಾಟೆ ಬೇಡ, ಹಿಜಾಬೇ ಬೇಡ, ನಮ್ಮ ಮಕ್ಕಳು ಹಂಗೆ ಹೋಗಿ ಕಲೀಲಿ ಅನ್ಬೇಕು. ಆಗ ಹಿಂದೂಗಳು ಕೂಡ ಆಯ್ತು ಅವ್ರು ಹಾಗೆ ಬರ್ತಿದ್ದಾರೆ, ನಾವು ಬೇಡ ಅಂತ ಏನೇನು ಕಾವಿ ಹಾಕ್ಕೊಂಡು ಬರ್ತಾರೋ, ಏನು ಶಾಲ್ ಹಾಕ್ಕೊಂಡು ಬರ್ತಾರೋ, ಕೇಸರಿ ಶಾಲ್ ಹಾಕ್ಕೊಂಡು ಬರ್ತಾರೋ ಅದನ್ನು ಅವ್ರು ನಿಲ್ಲಿಸ್ಬೇಕು. ಆಮೇಲೆ ಒಟ್ಟಾಗಿ ಕುಳಿತು ಡಿಸ್ಕಸ್ ಮಾಡಬೇಕು. ನಾವಿಬ್ಬರು ಚೆನ್ನಾಗಿ ಬದುಕೋಣ, ದ್ವೇಷದಿಂದ ಬದುಕುವುದಲ್ಲ, ದೇಶ ಮುಖ್ಯ ಅನ್ನತಕ್ಕಂಥ ಚಿಂತನೆ ಬಂದಾಗ ಸಾರ್ಥಕ ಆಗತ್ತೆ ಈ ಭವ್ಯ ಭಾರತಕ್ಕೆ. ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.